ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ 10th ಹಾಗೆ 12th ಕ್ವಾಲಿಫಿಕೇಷನ್ ಮೇಲೆ ತಾವು ಗೌರ್ಮೆಂಟ್ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ SSBಯಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು ಕಾನ್ಸ್ಟೇಬಲ್ನ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದಕ್ಕೆ ನೀವು ಜಸ್ಟ್ 10th ಮುಗಿಸಿದ್ರು ಸಹ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಇದಕ್ಕೆ ಮೇಲ್ ಹಾಗೆ ಫಿಮೇಲ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದಾಗಿದ್ದು, ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡೋವಂಥವ್ರು ಆಫ್ಲೈನ್ ಮೂಲಕ ಇವ್ರು ಹೇಳುವಂಥ ಅಡ್ರೆಸ್ಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕಿಂತ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ನೋಟಿಫಿಕೇಷನ್ಗೆ ಬಂದು ನೀವು ಮೇ 22ನೇ ತಾರೀಕಿಂದ ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಅಪ್ಲೈ ಮಾಡುವಂಥವ್ರು ಇಲ್ಲಿ ಕಾಣಿಸ್ತಿರೋಂಥ ಅಡ್ರೆಸ್ ಅದ ಆಫೀಸ್ ಆಫ್ ದಿ ಡೈರೆಕ್ಟರ್ ಜನರಲ್, ಸಹಸ್ರ ಸೀಮಾ ಬಾಲ್, ಈಸ್ಟ್ ಬ್ಲಾಕ್ 5, RK ಪುರಂ, ನ್ಯೂ ದೆಹಲಿ 110066. ಈ ಒಂದು ನಂಬರ್ಗೆ ನೀವು ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗಿರುತ್ತೆ. ಹಾಗೆ ಇದರಲ್ಲಿ ನಿಮಗೆ ಒಟ್ಟು ಇವಾಗ 50 ವೇಕೆನ್ಸೀಸ್ ಖಾಲಿ ಇದ್ದು, ಟ್ರೆಡ್ಮ್ಯಾನ್ ಅಂದರೆ ಅದರಲ್ಲಿ ನಿಮಗೆ ಟ್ರೈಲರ್, ಕ್ಲೋಬರ್, ಕುಕ್, ಬಾರ್ಬರ್, ವಾಷರ್ಮ್ಯಾನ್, ಸಫಿಂಗ್ ವಾಲ, ಗಾರ್ಡನರ್, ವಾಟರ್ ಕ್ಯಾರಿಯರ್, ವೆಯ್ಟರ್, ಹೆಲ್ಪರ್ ಅಂದರೆ ಈ ಒಂದೆಲ್ಲ ಜಾಬು ಕೂಡ ಸೇರಿರೋವಂಥದ್ದೇ ಟ್ರೆಡ್ಮ್ಯಾನ್ ಅಂತಾರೆ. ಇನ್ನು ಕಾನ್ಸ್ಟೇಬಲ್ನ ಆರ್ಡರ್ ಲೈನ್ ಅನ್ನೋ ಒಂದು ಇದರಲ್ಲೂ ಕೂಡ ಜಾಬ್ಸ್ ಅನ್ನೋದು ಖಾಲಿ ಇರುತ್ತೆ. ಇದಕ್ಕೆ ಮೇಲ್ ಹಾಗೆ ಫಿಮೇಲ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಮ್ಯಾರಿಡ್ ಹಾಗೆ ಅನ್ಮ್ಯಾರಿಡ್ ಮತ್ತು ನಾಟ್ ರಿಮ್ಯಾರಿಡ್ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಬಟ್ ಯಾರೆಲ್ಲ ಪ್ರೆಗ್ನೆಂಟ್ ವುಮೆನ್ ಇದ್ದರೂ ಅವರು ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಹಾಗೆ ಕಾನ್ಸ್ಟೇಬಲ್ಗೆ ಜನರಲ್ ಡ್ಯೂಟಿ ಕೂಡ ಇರುತ್ತೆ. ಇದರಲ್ಲಿ SC ST UR ಕ್ಯಾಂಡಿಡೇಟ್ಗೆ ರಿಸರ್ವೇಷನ್ ಮಾಡಲಾಗಿರುತ್ತೆ. ಹಾಗೆ ಈ ಒಂದು ವೇಕೆನ್ಸಿಗೆ ನೀವು ಅಪ್ಲೈ ಮಾಡಬೇಕಾಗಿರುವಂಥ ಎಲಿಜಿಬಿಲಿಟಿ ಬಂದು ಕಂಪ್ಲೀಟ್ 3 years ಆಫ್ ರೆಗ್ಯುಲರ್ ಸರ್ವಿಸ್ ಆ್ಯಂಡ್ SSBಯಲ್ಲಿ ನೀವು 3 years ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಹಾಗೆ ದಿ ರಿಕ್ಯೂರ್ಡ್ ಡೇಟ್ ಆಫ್ ಡಿಟರ್ಮೈನ್ ಆ್ಯಂಡ್ ಕಂಪ್ಲೀಷನ್ ಆಫ್ 3 years ರೆಗ್ಯುಲರ್ ಸರ್ವಿಸ್ ಅಟ್ CT ಟ್ರೆಡ್ಮ್ಯಾನ್ ಅಥವಾ ಆರ್ಡರ್ ಫೋರ್ಸ್ನಲ್ಲಿ ನೀವು ಯಾವುದಾದ್ರೂ ಜಾಬಲ್ಲಿ ವರ್ಕ್ ಮಾಡಿರೋವಂಥ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ 3 years. ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ನಿಮಗೆ ಇದಕ್ಕೆ ಜಸ್ಟ್ 10th ಮುಗಿಸಿದ್ರು ಸಹ ಅಥವಾ 12th ಮುಗಿಸಿದ್ರು ಸಹ ಅಪ್ಲೈನ ಮಾಡ್ಬೋದಾಗಿರುತ್ತೆ ಯಾವುದೇ ಇನ್ಸ್ಟಿಟ್ಯೂಟ್ ಅಥವಾ ಬೋರ್ಡ್ನ ಮುಖಾಂತರ. ಹಾಗೆ ಹ್ಯಾವ್ ಎ ಲೇಟೆಸ್ಟ್ ಮೆಡಿಕಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಹ್ಯಾವ್ ಎ ಕ್ಲೀನ್ ಸರ್ವಿಸ್ ರೆಕಾರ್ಡ್ ಅಂದರೆ ನಿಮ್ಮದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಇರಬೇಕಾಗುತ್ತೆ ಅಥವಾ ಪೊಲೀಸ್ ವೆರಿಫಿಕೇಷನ್ ಇರಬೇಕಾಗುತ್ತೆ. ಹಾಗೆ ನಿಮ್ಮ ಡೇಟ್ ಹಾಗೆ ನಿಮ್ಮ ಅಂದರೆ ಡೇಟ್ ಆಫ್ ಬರ್ನ 1/1/2026 ವರೆಗೆ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡುವಂಥವ್ರಿಗೆ ಮ್ಯಾಕ್ಸಿಮಮ್ 35 years ಅಂಡರಲ್ಲಿ ಯಾರೆಲ್ಲ ಇದ್ದರೂ ಅಪ್ಲೈ ಮಾಡ್ಬೋದಾಗಿದ್ದು, ಅದರಲ್ಲಿ SC STಗೆ 5 years ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ನೀಡಲಾಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗುವಂಥ ಯಾವೆಲ್ಲ ಸ್ಟೇಜ್ ಇದ್ದಾವೆ ಮತ್ತು ಏನು ಪ್ರೋಸೆಸ್ ಅಂತ ನೋಡೋದಾದರೆ, ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ನಿಮಗೆ ಹೈಟ್ ಹಾಗೆ ವೆಯ್ಟ್ ಮತ್ತು ಚೆಸ್ಟ ಚೆಕ್ ಮಾಡಲಾಗುತ್ತೆ. ಅದರಲ್ಲಿ ಮೇಲ್ ಕ್ಯಾಂಡಿಡೇಟ್ಗೆ ಹೈಟ್ ಬಂದು ಮಿನಿಮಮ್ 170 ಇರಬೇಕಾಗುತ್ತೆ. ಅದಕ್ಕಿಂತ ಬಿಲೋ ಇದ್ರೂ ಕೂಡ ಓಕೆ. ಇದು ಮಿನಿಮಮ್ ಕ್ವಾಲಿಫೈ, ಅದಕ್ಕಿಂತ ಹೈಟ್ ಇದ್ರೂ ಓಕೆ. ಬಟ್ ಇದಕ್ಕಿಂತ ಕಡಿಮೆ ಇರೋರಿಗೂ ಸಹ ಬೇರೆ ಬೇರೆ ಅಂತ ಸ್ಟೇಟ್ಗಿರೋ ಅಂಥವ್ರಿಗೆ ಕನ್ಸಿಡರ್ ಮಾಡಲಾಗುತ್ತೆ. ಅದರಲ್ಲಿ ನಮ್ಮ ಸ್ಟೇಟ್ಗೆ ಯಾವುದೇ ಇದಿರೋದಿಲ್ಲ. ಮ್ಯಾಕ್ಸಿಮಮ್ ಮಿನಿಮಮ್ 170 centimeter ಇರಬೇಕಾಗುತ್ತೆ. ಫಿಮೇಲ್ಗೆ 157 ಇರಬೇಕಾಗಿರುತ್ತೆ. ಮತ್ತು ಮೇಲ್ಗೆ ಚೆಸ್ಟ್ ಬಂದು 80 centimeter, ಎಕ್ಸ್ಟೆಂಡಬಲ್ ಬಂದು 85 ಇರಬೇಕಾಗಿರುತ್ತೆ. ಇದು ಮಿನಿಮಮ್ ಆಗಿರುತ್ತೆ. ಇದಕ್ಕಿಂತ ಜಾಸ್ತಿ ಇದ್ರೂ ಕೂಡ ಒಳ್ಳೆಯದೇ. ಇನ್ನು ನೆಕ್ಸ್ಟ್ ಬಂದು ಇದರಲ್ಲಿ ನಿಮ್ಮ ಹೈಟ್ಗೆ ತಕ್ಕಾಗಿ ವೆಯ್ಟ್ ಇರಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು ಫಿಸಿಕಲ್ ಟೆಸ್ಟ್ ಆದಮೇಲೆ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಇದರಲ್ಲಿ ಮೇಲ್ ಹಾಗೆ ಫಿಮೇಲ್ ಇಬ್ಬರಿಗೂ ಕೂಡ ಇದು ರನ್ನಿಂಗಲ್ಲಿ ಇರುತ್ತೆ. ಮೇಲ್ಗೆ 5 kilometer ರನ್ನಿಂಗಲ್ಲಿ ಇರುತ್ತೆ, ಅದು 24 minutesಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫಿಮೇಲ್ಗೆ 1.6 kilometer ರನ್ನಿಂಗ್ ಇರುತ್ತೆ, ಅದು 8 minutes 30 secondsಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಪ್ರೆಗ್ನೆನ್ಸಿ ಇಮೆನ್ಸ್ ಯಾರಾದರೂ ಇದ್ದರೆ ಇದಕ್ಕೆ ಅಪ್ಲೈ ಮಾಡಬಾರ್ದು. ಹಾಗೆ ಈ ರೀತಿನ ಕಂಪ್ಲೀಟ್ ಮಾಡೋದಕ್ಕೆ ಕೂಡ ಆಗೋದಿಲ್ಲ ಅವ್ರ ಕೈಯಲ್ಲಿ.
ನೆಕ್ಸ್ಟ್ ಬಂದು ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆದಮೇಲೆ ಅದರಲ್ಲಿ ಕ್ವಾಲಿಫೈ ಆದಮೇಲೆ ನಿಮಗೆ ರೈಟಿಂಗ್ ಟೆಸ್ಟ್ ಇರುತ್ತೆ. ರೈಟಿಂಗ್ ಟೆಸ್ಟ್ ಬಂದು ನಿಮಗೆ 2 ಅವರ್ಸಲ್ಲಿ 100 ಮಾರ್ಕ್ಸ್ಗೆ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅದು ಕೂಡ ಹಿಂದಿ ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ. ಜನರಲ್ ಅವೇರ್ನೆಸ್, ಜನರಲ್ ನಾಲೆಜ್ ಹಾಗೆ ನಾಲೆಜ್ ಆಫ್ ಎಂಟೈಮೆಂಟರಿ, ಮ್ಯಾಥಮೆಟಿಕ್ಸ್, ಅನಾಲಿಟಿಕ್ಸ್ನ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನೋದು ಇರುತ್ತೆ. ಇದರಲ್ಲಿ ನಿಮಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಬಂದು 35 ಮಾರ್ಕ್ಸ್ ಬಂದು ಜನರಲ್ ಕ್ಯಾಟಗರಿ ಇರುತ್ತೆ. SC ST OBCಗೆ 33 ಮಾರ್ಕ್ಸ್ಗೆ ನೀವು ತೊಗೊಂಡ್ರೆ ಮಿನಿಮಮ್ ಪಾಸ್ ಆಗ್ತೀರಾ. ಇದರಲ್ಲಿ ಅದಾಗಿದ್ದಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಹಾಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ನಿಮಗೆ ರಿವ್ಯೂ ಆಫ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಒಂದು ವೇಳೆ ನೀವು ಯಾವುದಾದ್ರೂ ಒಂದರಲ್ಲಾದರೂ ಕೂಡ ಫೇಲ್ ಆದರೂ ಕೂಡ ನಿಮ್ಮನ್ನು ರಿಜೆಕ್ಟ್ ಅನ್ನೋದು ಮಾಡಲಾಗುತ್ತೆ. ಫೈನಲ್ ಸೆಲೆಕ್ಷನ್ ಇಲ್ಲಿ ಮೆನ್ಷನ್ ಮಾಡಿದ್ರೆ ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಮತ್ತು ಡೀಟೇಲ್ಡ್ ಎಕ್ಸಾಮಿನೇಷನ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ರಿವ್ಯೂ ಆಫ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಅದಾದಮೇಲೆ ಫೈನಲ್ ಬಂದು ನಿಮ್ಮ ಮಾರ್ಕ್ಸ್, ಅಂದರೆ ನೀವು ಎಕ್ಸಾಮ್ ಬರ್ತಿರಲ್ಲ ಆ ಒಂದು ಮಾರ್ಕ್ಸ್ನ ಮೇಲೆ ನಿಮಗೆ ಆಯ್ಕೆ ಮಾಡಲಾಗುತ್ತೆ. ಹಾಗೆ ನಿಮ್ಮ ಒರಿಜಿನಲ್ ಎಲ್ಲ ಡಾಕ್ಯುಮೆಂಟು ಒರಿಜಿನಲ್ ಚೆಕ್ ಮಾಡಲಾಗುತ್ತೆ. ಇದಕ್ಕೆ ನೀವು ಅಪ್ಲೈ ಮಾಡೋದಕ್ಕೆ ಜೂನ್ 20ವರೆಗೂ ನಿಮಗೆ ಟೈಮ್ ಅನ್ನೋದು ನೀಡಲಾಗ್ತಾ ಇರುತ್ತೆ. ಜೂನ್ 20ವರೆಗೂ ನೀಡಲಾಗ್ತಾಯಿದೆ. ವಿತಿನ್ 10 ಡೇಸಲ್ಲಿ ನಿಮಗೆ ರೆಸಿಪ್ಟನ್ನು ಬರಲಾಗುತ್ತೆ. ನೀವು ಇದಕ್ಕೆ ಯಾವುದೇ ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ. ವಿತಿನ್ 10 ಡೇಸಲ್ಲಿ ನೀವು ಯಾವ ಸೆಂಟರ್ಸ್ ಅಂತ ನಿಮಗೆ ನೋಟಿಫಿಕೇಷನ್ ಬರಲಾಗುತ್ತೆ. ಇನ್ನು ವಿತಿನ್ 20 ಡೇಟಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ಅಂದರೆ ನಿಮಗೆ ಹಾಲ್ ಟಿಕೆಟ್ ಅಥವಾ ರೋಲ್ ನಂಬರ್ ನಿಮಗೆ ಬರಲಾಗುತ್ತೆ. ಅದರಲ್ಲಿ ಯಾವ ಡೇಟ್ ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಇದು ಆಫ್ಲೈನ್ ಮೂಲಕ ಕಳಿಸುವಂಥ ನೋಟಿಫಿಕೇಷನ್ನ ಹುದ್ದೆ ಆಗಿರುತ್ತೆ. ಇದು ಸ್ಪೀಡ್ ಹೇಳಿರೋಂಥ ಅಡ್ರೆಸ್ಗೆ ನೀವು ಆಫ್ಲೈನ್ ಮೂಲಕ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸಿ. ಇದು ಈ ಒಂದು ಹುದ್ದೆಯ ಫಾರ್ಮ್ ಆಗಿರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಬೇಕಾಗಿರೋಂಥ ಎಲ್ಲ ಫಿಲ್ ಮಾಡಿ ಮತ್ತು ಡಾಕ್ಯುಮೆಂಟ್ ಎಲ್ಲ ಅಟ್ಯಾಚ್ ಮಾಡಿ ಸಬ್ಮಿಟನ್ನು ಮಾಡಿ. ಹಾಗೆ ಅಪ್ಲೈ ಮಾಡಬೇಕಾದ್ರೆ ಯಾವುದೋ ಒಂದು ಇನ್ಫಾರ್ಮೇಷನ್ ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಆ ಒಂದು ಇನ್ಫಾರ್ಮೇಷನ್ ಮಿಸ್ ಆದರೂ ಕೂಡ ನಿಮ್ಮ ಅಪ್ಲಿಕೇಶನ್ಗಳು ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಬಿ ಕೇರ್ಫುಲ್ಲಾಗಿ ಅಪ್ಲೈ ಮಾಡ್ತಿರೋಂಥ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಈ ಒಂದು ಹುದ್ದೆ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋರಂಗೆ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.